ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ನಡುವೆ ನಿಮ್ಮ ಸಂಬಂಧದ ನಡುವೆ ಮೂರನೇ ವ್ಯಕ್ತಿಗಳ ಪ್ರವೇಶ ಆಗಿದ್ದರೆ ಆ ವ್ಯಕ್ತಿ ದೂರ ಆಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನಾದರೂ ನಿಮ್ಮಿಬ್ಬರ ಲೈಫಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಲವ್ ಲೈಫಲ್ಲಿ ಆಗಿರ್ಬೋದು, ಫ್ರೆಂಡ್ಶಿಪ್ ನಡುವೆ ಆಗಿರಬಹುದು, ಸಂಬಂಧಿಕರುಗಳ ನಡುವೆ ಆಗಿರಬಹುದು, ಯಾರೋ ಮೂರನೇ ವ್ಯಕ್ತಿಗಳಿಂದ ಭಾಳಷ್ಟು ಕಿರಿಕಿರಿಗಳಾಗಿದ್ದರೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಂದ ದೂರ ಆಗ್ತಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮ್ಮ ಸಂಬಂಧಗಳ ಸಿಚುವೇಶನ್ಸ್ ಹೇಗಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಕೂಡ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಾನು ಈಗ ರೀಡಿಂಗ್ ಮಾಡ್ತಾ ಇರೋದು ಒಂದು ರ್ಯಾಂಡಮ್ ಆಗಿ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಹೆಸರನ್ನ, ಯಾರು ನಿಮ್ಮ ಹತ್ರಕ್ಕಿದ್ರು, ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿ ಯಾರಿದ್ರು ಅವರಿಬ್ಬರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಡೀಪ್ ಬ್ರೀತ್ ಮಾಡಿ ಅವರಿಬ್ಬರ ಮುಖನ ಆಗಿರ್ಬೋದು ಅಥವಾ ಹೆಸರನ್ನ ಆಗಿರ್ಬೋದು ನೀವು ನೋಡಬೇಕಾಗತ್ತೆ. ಇಲ್ಲಿ ನಿಮ್ಮ ಸಂಬಂಧಗಳ ನಡುವೆ ಯಾರು ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿದೆ, ತುಂಬ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆ ವ್ಯಕ್ತಿಗಳ ಒಟ್ಟಿಗೆ ಆಗ್ತಾ ಇದ್ದಾರೆ ಅಂತ ಹೇಳಿ, ತುಂಬ ಕೇರಿಂಗ್ ಮಾಡುವಂಥದ್ದು, ಹಾಗೆ ಅವರ ದಿನಚರಿಗಳನ್ನು ಇವರು ಕೇಳ್ಕೊಳ್ಳುವಂಥದ್ದು ಅಥವಾ ಫೀಲಿಂಗ್ಸ್ಗಳನ್ನ ಶೇರ್ ಮಾಡುವಂಥದ್ದು, ಈ ರೀತಿ ಈ ವ್ಯಕ್ತಿ ಮಾಡ್ತಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ಏನಿದೆಯಲ್ಲ, ಈ ವ್ಯಕ್ತಿ ಅಟ್ರಾಕ್ಟ್ ಆಗೋದಕ್ಕೆ ಇವ್ರುಗಳು ಏನು ಮಾಡ್ತಿದ್ದಾರೆ, ಮ್ಯಾನಿಫೆಸ್ಟೇಷನ್ ಮಾಡ್ತಿರೋದು. ನಿಮ್ಮ ಪರ್ಸನ್ ಅವ್ರತ್ತಕ್ಕೆ ಅಟ್ರಾಕ್ಟ್ ಆಗೋದಕ್ಕೆ ಕೆಲವೊಂದು ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ವೈಟ್ ಮ್ಯಾಜಿಕ್ ಅಂದರೆ ದೇವರ ಮೊರೆ ಹೋಗುವಂಥದ್ದು, ಪ್ರಾರ್ಥನೆಗಳು ಮಾಡುವಂಥದ್ದು, ಅಥವಾ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಆ ಥರ ಒಂದು ಮಾಯೆ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆನಾ, ಬಹಳಷ್ಟು ಈ ವ್ಯಕ್ತಿಯ ಕೇರ್ ಕನ್ಸರ್ನ್ ಮಾಡ್ತಾ ಇರೋದ್ರಿಂದ ಈ ವ್ಯಕ್ತಿಗೆ ಮೈಂಡ್ ಡೈವರ್ಟ್ ಆಗ್ತಾ ಇದೆ. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಸಂಬಂಧಗಳನ್ನು ಇವರು ಬಿಟ್ಕೊಡೋದಕ್ಕೂ ಆಗ್ತಾ ಇಲ್ಲ ಅಥವಾ ಒಂದಷ್ಟು ಅವಾಯ್ಡ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಆ ರೀತಿ ಏನು ಯೋಚನೆ ಮಾಡದೇ ಇರುವಂತಹ ಪರಿಸ್ಥಿತಿಗೆ ನಿಮ್ಮ ಪರ್ಸನ್ ಬರ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇವರು ನಿಮ್ಮ ಪರ್ಸನ್ ಬಹಳಷ್ಟು ಗಟ್ಟಿ ವ್ಯಕ್ತಿತ್ವದವರು ಆಗಿದ್ರೂ ಕೂಡ ಇವ್ರು ಏನು ಮಾಡ್ತಿದ್ದಾರೆ, ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಹತ್ತಕ್ಕೆ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಬಹಳ ಶತಾಯಗತಾಯ ಪ್ರಯತ್ನಗಳನ್ನ ಇವರು ವೈಟ್ ಮ್ಯಾಜಿಕ್ ಮುಖಾಂತರವಾಗಿ, ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು ಅಥವಾ ದೇವ್ರ ಮೊರೆ ಹೋಗುವಂಥದ್ದು, ಯಾವುದೋ ಒಂದು ವ್ರತಗಳನ್ನು ಮಾಡುವಂಥದ್ದು ಅಥವಾ ಕೇಳ್ಕೊಳ್ಳುವಂಥದ್ದು, ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ನಿಮ್ಮ ಪರ್ಸನ್ನ ಮೈಂಡ್ಸೆಟ್ ಏನಿದೆಯಲ್ಲ ಆ ವ್ಯಕ್ತಿಗಳ ಹತ್ತಿರಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನಾವು ನೋಡಬಹುದು. ಬಟ್ ಆ ಥರ್ಡ್ ಪಾರ್ಟಿ ಯಾವ ರೀತಿ ಎನರ್ಜಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ತುಂಬ ಅಟ್ರ್ಯಾಕ್ಟ್ ಆಗಬೇಕು, ಹಾಗೆ ಅವರ ಎಮೋಷನ್ಸ್ನ ಎನ್ಕ್ಯಾಚ್ ಮಾಡುವಂಥದ್ದು, ಅಥವಾ ಅವ್ರಿಗೆ ಯಾವ ರೀತಿ ಮಾತನಾಡಿದ್ರೆ ಇವರು ನಮ್ಮ ಬಗ್ಗೆ ಬರ್ತಾರೆ ಅನ್ನುವಂಥದ್ದು, ಅಥವಾ ಅವರ ಪರ್ಸ್ನಲ್ ಲೈಫ್ಗಳನ್ನ ಇವ್ರ ಹತ್ರ ಶೇರ್ ಮಾಡ್ಕೊಳ್ಳುವಂಥದ್ದು. ಬಹಳಷ್ಟು ಸಂಕಟದಲ್ಲಿದ್ದೀನಿ ಅಥವಾ ಏನೋ ಒಂದು ರೀತಿಯಲ್ಲಿ ನಿಮ್ಮ ಪರ್ಸನ್ನಿಗೆ ಬಹಳಷ್ಟು ಮೈಂಡ್ ಡೈವರ್ಟ್ ಮಾಡ್ತಾ ಇರುವಂಥದ್ದು ಕೂಡ ಆಗ್ತಾಯಿದೆ. ಸೊ ಹಾಗಾಗಿ ಈ ವ್ಯಕ್ತಿಗೆ ಯಾವುದು ನಂಬಬೇಕು, ಯಾವುದು ನಂಬಾರ್ದು, ಹಾಗೆ ಒಂದಷ್ಟು ಅವರು ಅಟ್ರ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಿಮ್ಮ ಬಗ್ಗೆನೂ ಗಮನ ಹರಿಸೋದಕ್ಕಾಗ್ತಾ ಇಲ್ಲ, ಅಲ್ಲಿ ಆ ವ್ಯಕ್ತಿಯನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಏಕೆಂದರೆ ಇವರು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಅನ್ನುವಂಥದ್ದೇ ನಾನು ಹೇಳಬಹುದು. ಸೊ ಇಲ್ಲಿ ಸ್ಟಾರ್ ಕಾರ್ಡ್ ಬರ್ತಾ ಇರೋದ್ರಿಂದ ಈ ಥರ್ಡ್ ಪಾರ್ಟಿ ಒಟ್ಟಿಗೆ ನಿಮ್ಮ ಪರ್ಸನ್ನ ಟ್ರಾವೆಲಿಂಗ್ ಇದೆ, ಬಹಳಷ್ಟು ಕನಸುಗಳನ್ನು ಇತ್ತೀಚೆಗೆ ಕಟ್ಕೊಳ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಅಟ್ರಾಕ್ಟಿವ್ ರೀತಿ ಇರೋದ್ರಿಂದ ನಿಮ್ಮ ಪರ್ಸನ್ ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇರೋದು ಅಥವಾ ಅವ್ರ ಜೊತೆಗೆ ಸುತ್ತಾಟಗಳು ಇನ್ನಷ್ಟು ಬಾಂಡಿಂಗ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬಹುದು. ಬಹಳಷ್ಟು ಈ ವ್ಯಕ್ತಿಯೊಟ್ಟಿಗೆ ಕನಸುಗಳನ್ನು ನಿಮ್ಮ ಪರ್ಸನ್ ಕಟ್ಕೊಳ್ತಾ ಇದ್ದಾರೆ ಅಂತಲೇ ನನಗೆ ತೋರಿಸುತ್ತೆ. ಬಹಳಷ್ಟು ಓಡಾಡ್ದಂಥದ್ದಾಗಿರ್ಬೋದು ಅಥವಾ ಈ ವ್ಯಕ್ತಿ ಮಾತಾಡ್ತಾ ಇರೋದಕ್ಕೆ ಇನ್ ಫ್ಯೂಚರ್ ವಿಚಾರವಾಗಿ ಬಹಳಷ್ಟು ಕನಸುಗಳನ್ನ ಕಟ್ಕೊಳ್ತಾ ಇರೋದು, ಕನಸುಗಳನ್ನ ಕಟ್ಟುವ ರೀತಿಯಲ್ಲಿ ಆ ಥರ್ಡ್ ಪಾರ್ಟಿ ಒಂದಷ್ಟು ಇವ್ರನ್ನ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇರುವಂಥದ್ದು, ಈ ರೀತಿಯೆಲ್ಲ ಈ ಕಾರ್ಡ್ ಮುಖಾಂತರವಾಗಿ ನಾವು ನೋಡ್ಬೋದು. ಥರ್ಡ್ ಪಾರ್ಟಿ ಮತ್ತು ನಿಮ್ಮ ಪರ್ಸನ್ ನಡುವೆ ಈ ರೀತಿ ಒಂದು ನಡೀತಾ ಇದೆ. ಎಲ್ಲೋ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಎಲ್ಲೋ ಓಡಾಡುವಂತಹ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹಾಗೆ ಬಹಳಷ್ಟು ಫ್ಯೂಚರ್ ಬಗ್ಗೆ ಇವರು ಮಾತನಾಡುವಂಥದ್ದು. ಥರ್ಡ್ ಪಾರ್ಟಿಗೆ ಒಂದಷ್ಟು ಸಮಾಧಾನ ಅನ್ನೋ ರೀತಿಯಲ್ಲೇ ಇದೆ. ನಿಮ್ಮ ಪರ್ಸನ್ ವಿಚಾರವಾಗಿ ಥರ್ಡ್ ಪಾರ್ಟಿ ಒಂದಷ್ಟು ಸಮಾಧಾನವಾಗಿ ಇದ್ದಾರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿ ಬಹಳಷ್ಟು ಅಟ್ರಾಕ್ಟ್ ಆಗಿರುವ ರೀತಿಯಲ್ಲಿದ್ದಾರೆ. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಬಹಳಷ್ಟು ವ್ಯಾಮೋಹ
ವ್ಯಾಮೋಹಕ್ಕೆ ನಿಮ್ಮ ಪರ್ಸನ್ ಆ ವ್ಯಕ್ತಿ ವಿಚಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಎಷ್ಟೇ ಅವರ ಮೈಂಡನ್ನು ನೀವು ಕಂಟ್ರೋಲ್ ಮಾಡೋದಕ್ಕೆ ಹೋದ್ರೂ ಕೂಡ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ಥರ್ಡ್ ಪಾರ್ಟಿಗೆ ಅಟ್ರ್ಯಾಕ್ಟ್ ಆಗುವ ರೀತಿಯಲ್ಲಿ ಥರ್ಡ್ ಪಾರ್ಟಿ ನಡ್ಕೊಳ್ತಾ ಇದ್ದಾರೆ. ಇಲ್ಲಿ ಎಂತೆಂಥ ಕ್ರಿಟಿಕಲ್ ಸಿಚುವೇಶನ್ಸ್ ಇವರಿಬ್ಬರು ನಡುವೆ ಬಂದ್ರೂ ಕೂಡ ನಿಮ್ಮ ಪರ್ಸನ್ ಏನು ಮಾಡ್ತಾ ಇದ್ದಾರೆ, ಇವ್ರನ್ನ ಹೋಲ್ಡ್ ಮಾಡ್ತಾ ಇದ್ದಾರೆ, ಇವ್ರನ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲೇ ಇದ್ದಾರೆ. ಇಲ್ಲಿ ನಿಮ್ಮಿಂದ ಅವರಿಗೆ ತೊಂದರೆಗಳಾಗ್ತಾ ಇರಬಹುದು, ಅಥವಾ ನಿಮ್ಮಿಂದ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿರ್ಬೋದು. ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಿಸ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು, ಅಥವಾ ನಿಮ್ಮ ಕಣ್ಣು ತಪ್ಪಿಸೋದಕ್ಕೆ ಏನೆಲ್ಲ ಮಾಡಬೇಕು, ನೀವು ಕೊಡುವಂತಹ ಯಾವುದೇ ಒಂದು ಕ್ವಶನ್ಸ್ ಆಗಿರ್ಬೋದು, ನೀವು ಕೊಡುವಂತಹ ಟಾಸ್ಕ್ಗಳಿಗಾಗಿರ್ಬೋದು, ಇವರು ನಿಮ್ಮ ಅನುಮಾನಗಳಿಗೆ ಸಿಲುಕದೇ ಇರುವ ರೀತಿಯಲ್ಲಿ ಒಂದಷ್ಟು ಶೀಲ್ಡ್ ರೀತಿಯಲ್ಲಿದ್ದಾರೆ, ಪ್ರೊಟೆಕ್ಟ್ನ ಮಾಡ್ಕೊಳ್ತಾ ಇದ್ದಾರೆ. ಇವ್ರ ಸಂಬಂಧಗಳನ್ನು ನೀವು ಏನೇ ಬೆದಕಾಡಿದ್ರೂ ಕೂಡ ಕಂಡುಹಿಡಿದೇ ಇರೋ ಹಾಗೆ ಮಾಡುವಂಥದ್ದು, ಅಥವಾ ಇವರಿಗೆ ಎಷ್ಟೇ ಕ್ವಶನ್ಸ್ ಕೇಳಿದ್ರು ಕೂಡ ಇಬ್ಬರು ಬಾಯಲ್ಲೂ ಒಂದೇ ರೀತಿ ಕ್ವಶನ್ಸ್ಗಳನ್ನ ಆನ್ಸರ್ಗಳು ಬರ್ತಾ ಇರುವಂಥದ್ದು, ಅಥವಾ ಯಾವ ರೀತಿ ಅವರ ಸಂಬಂಧಗಳನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕೋ ಆ ರೀತಿ ಇವ್ರ ಬಗ್ಗೆ ಇಬ್ಬರ ನಡುವೆ ಬಹಳಷ್ಟು ಒಂದು ಹೊಂದಾಣಿಕೆ ರೀತಿಯಲ್ಲಿ ಇಲ್ಲಿ ನಾನು ನೋಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಕಾರ್ಡ್ ನೋಡೋಣ. ಈ ವ್ಯಕ್ತಿ ನಿಮ್ಮ ಪರ್ಸನ್ ನಿಮ್ಮ ವಿಚಾರವಾಗಿ ಯಾವ ರೀತಿ ಮೈಂಡ್ ಸೆಟ್ಟಲ್ಲಿದ್ದಾರೆ. ನೈಟ್ ಆಫ್ ಕಪ್ಸ್, ಇಲ್ಲಿ ನಿಮ್ಮನ್ನು ಬಿಟ್ಕೊಡೋದಕ್ಕಾಗಲ್ಲ, ನಿಮ್ಮನ್ನು ಬಿಟ್ಟು ಇರೋದು ಕೂಡ ಇಲ್ಲ. ಏನಾದರೂ ಒಂದು ಮ್ಯಾನಿಪ್ಯುಲೇಷನ್ ಮಾಡುವಂಥದ್ದು, ಏನಾದರೂ ನಿಮ್ಮ ಮೈಂಡ್ ಡೈವರ್ಟ್ ಮಾಡುವಂಥದ್ದು, ಅಲ್ಲಿ ಅವ್ರು ಹಾಕುವಂತಹ ಮೆಸೇಜ್ಗಳು, ಅವ್ರು ಮಾತಾಡುವಂತಹ ಮಾತುಗಳು, ಇದೆಲ್ಲ ಮೈಂಡ್ ಡೈವರ್ಟ್ ಆಗ್ತೀರಿ. ಏನೋ ಒಂದು ಗಿಫ್ಟ್ ಕೊಡಿಸ್ಬಿಡ್ತಾರೆ, ಅಥವಾ ಏನೋ ಒಂದು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಬೇರೆ ಬೇರೆ ಮಾತುಗಳನ್ನ ಆಡ್ತಾರೆ. ನನಗೆ ಈ ಪರ್ಸನ್ನ ಸಂಬಂಧ ಇಲ್ಲ, ನೀನು ತಪ್ಪು ತಿಳಿದಿದೆಯಾ, ಅಥವಾ ಫ್ರೆಂಡ್ಶಿಪ್ಪು, ಅಥವಾ ಏನೋ ಒಂದು ಮಾತಾಡ್ತಾ ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ. ಬಟ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅದು ನಿಮಗೆ ಕಂಡುಹಿಡಿಯೋದಕ್ಕೂ ಆಗೋದಿಲ್ಲ. ಈ ವ್ಯಕ್ತಿ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂತಲೂ ಕೂಡ ಅದು ನಿಮ್ಮ ಮನಸ್ಸು ಎಕ್ಸೆಪ್ಟ್ ಕೂಡ ಮಾಡ್ತಾ ಇಲ್ಲ. ಆ ರೀತಿ ಒಂದಷ್ಟು ಗೊಂದಲದ ಮನಸ್ಥಿತಿಗೆ ನೀವು ಹೋಗ್ತಾ ಇದ್ದೀರಿ. ಬಟ್ ಆದರೆ ಈ ವ್ಯಕ್ತಿ ಒಂದಷ್ಟು ಫ್ಲರ್ಟ್ ರೀತಿ ನನಗೆ ಕಾಣಿಸ್ತಾರೆ. ನಿಮ್ಮ ಪರ್ಸನ್ ಏನೇ ಆಗಿರ್ಬೋದು ಅವ್ರು ನಿಮಗೆ, ಬಟ್ ಅಲ್ಲೂ ಚೆನ್ನಾಗಿರ್ತಾರೆ, ಇಲ್ಲೂ ಚೆನ್ನಾಗಿರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ತಲೆಯಲ್ಲಿ ಬಂದಿರುವಂತಹ ಎಷ್ಟು ಅನುಮಾನಗಳನ್ನು ಇವರು ಅವರ ಮಾತುಗಳಿಂದ, ಅವರ ಮೆಸೇಜಸ್ಗಳಿಂದ, ಅವರ ಗಿಫ್ಟ್ಗಳಿಂದ ನಿಮ್ಮ ಮೈಂಡನ್ನೇ ಡೈವರ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮಗೆ ಏನು ಎಫೆಕ್ಟ್ ಆಗ್ತಾ ಇದೆ, ನಿಮ್ಮ ಲೈಫಿಗೆ ಏನು ಎಫೆಕ್ಟ್ ಆಗ್ತಾ ಇದೆ. ಜಸ್ಟಿಸ್ ಕೆಲವೊಂದು ಸಲ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಾನು ನೋಡಿರುವಂತಹ ವ್ಯಕ್ತಿನ, ನಾನು ಇಷ್ಟು ವರ್ಷ ನಾನು ನಂಬಿದಂತಹ ವ್ಯಕ್ತಿಯ ನಿಜ ಬಣ್ಣಗಳನ್ನು ನಾನು ಈ ರೀತಿ ಇದೆಯಾ, ಈ ರೀತಿ ನೋಡ್ಬೋದಾ ಅನ್ನುವಂತಹ ಅನುಮಾನಗಳು ನಿಮ್ಗೆ ಬರ್ತಾ ಇದೆ ತಲೆಯಲ್ಲಿ. ನಿಮ್ಮ ಪರ್ಸನ್ನ ನಿಜ ಮುಖಗಳು ಇನ್ನು ಕೆಲವೇ ದಿನಗಳಲ್ಲಿ ಡೈರೆಕ್ಟಾಗಿ ನೀವು ನೋಡ್ತೀರಿ. ಆ ಥರದೊಂದು ಸಂದರ್ಭ ನಿಮ್ಮಿಬ್ಬರ ನಡುವೆ ಬರ್ತಾ ಇದೆ, ನಿಮ್ಮಿಬ್ಬರ ಲೈಫಲ್ಲಿ ಬರ್ತಾ ಇದೆ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನ್ಯಾಯವಾಗಿ ನಿಮ್ಗೆ ಏನು ತಿಳಿಬೇಕಾಗಿತ್ತು, ಈ ವ್ಯಕ್ತಿ ಏನೇ ಸುಳ್ಳು ಹೇಳಿರ್ಬೋದು, ಏನೇ ನಿಮ್ಮನ್ನು ಮ್ಯಾನಿಪ್ಯುಲೇಷನ್ ಮಾಡಿರಬಹುದು, ಏನೇ ಆಗಿರಬಹುದು, ಈ ವ್ಯಕ್ತಿಯ ನಿಜ ಬಣ್ಣ ಪ್ರಕೃತಿನೇ ನಿಮಗೆ ಕೆಲವು ದಿನಗಳಲ್ಲೇ ತೋರಿಸೋದಕ್ಕೆ ಶುರು ಆಗುತ್ತೆ. ಹಾಗೆ ಇವ್ರ ನಿಜ ಮುಖಗಳು, ಇವರು ಯಾವ ಸುಳ್ಳು ಹೇಳ್ತಾ ಇದ್ದಾರೆ, ಯಾವ ನಿಜ ಹೇಳ್ತಿದ್ದಾರೆ ಅನ್ನುವಂತಹ ನಿಜ ಬಣ್ಣ ನಿಮ್ಗೆ ತಿಳಿಯುತ್ತೆ, ಇನ್ನು ಕೆಲವೇ ದಿನಗಳಲ್ಲಿ ತಿಳಿಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಥರ್ಡ್ ಪಾರ್ಟಿ ಒಟ್ಟಿಗೆ ಈ ವ್ಯಕ್ತಿಯ ಫ್ಯೂಚರ್ ಹೇಗಿದೆ, ಮುಂದೊಂದು ದಿನ ಥರ್ಡ್ ಪಾರ್ಟಿ ಈ ಪರಿಸ್ಥಿತಿಗೆ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಪರ್ಸನ್ ಏಕೆ ಅಂತ ಹೇಳಿದ್ರೆ, ನಿಮಗೆ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನ್ಯಾಯವಾಗಿ ಈ ವ್ಯಕ್ತಿ ನಿಮ್ಮ ಜೊತೆ ಚೆನ್ನಾಗಿರಲೇಬೇಕು. ನಿಜ ಬಣ್ಣಗಳನ್ನು ನೀವು ಕಂಡುಹಿಡಿದು ಆ ವ್ಯಕ್ತಿಯನ್ನು ನಿಮ್ಮ ವಶಕ್ಕೆ ನೀವು ತಗೊಳ್ತೀರಿ. ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಈ ರೀತಿ ಆಗುತ್ತೆ. ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ಲೈಫಲ್ಲಿ ಏನು ಬಂದಿದ್ದಾರಲ್ವಾ, ಅವ್ರು ಭಾಳಷ್ಟು ಮಾನಸಿಕವಾಗಿ ಕುಗ್ಗುತ್ತಾರೆ. ನೀವಿಬ್ಬರು ಮುಂದಕ್ಕೆ ತುಂಬ ಚೆನ್ನಾಗಾಗ್ತೀರಿ. ಇಲ್ಲಿ ಮೂರನೇ ವ್ಯಕ್ತಿಗಳು ಈಗಿನ ವ್ಯಾಮೋಹದಲ್ಲಿ, ಈಗಿನ ಕನಸಿನಲ್ಲಿ, ಈಗಿನ ಯಾವುದೋ ಒಂದು ವೈಟ್ ಮ್ಯಾಜಿಕಲ್ಲಿ ಏನೋ ಒಂದು ಅವ್ರನ್ನ ವಶಕ್ಕೆ ಪಡಿಸ್ಕೊಂಡಿರ್ಬೋದು, ಈಗಿನ ಸಂದರ್ಭ ಚೆನ್ನಾಗಿರಬಹುದು. ಬಟ್ ಆದರೆ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ನೇ ಆ ವ್ಯಕ್ತಿಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ನಡೆಯುತ್ತೆ. ನಿಮ್ಮ ಹತ್ರ ಚೆನ್ನಾಗಿದ್ದು ಇವ್ರು ಯಾವ ರೀತಿ ಎಲ್ಲ ಮೋಸ ಮಾಡಿದ್ರಲ್ಲ, ನೀವಿವತ್ತು ಯಾವ ರೀತಿ ಕೊರಗ್ತಾ ಇದ್ದೀರಿ, ಆ ವ್ಯಕ್ತಿನೂ ಕೂಡ ಅದೇ ರೀತಿ ಕೊರಗುವಂತಹ ಸಾಧ್ಯತೆಗಳು ಬರುತ್ತೆ. ಎಮೋಷ್ನಲಿ ತುಂಬಾ ವೀಕ್ ಆಗ್ತಾರೆ ಥರ್ಡ್ ಪಾರ್ಟಿ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಮಾನಸಿಕವಾಗಿ ಕುಗ್ಗುತ್ತಾರೆ ನಿಮ್ಮ ಪರ್ಸನ್ನಿಂದಾನೆ. ಅಲ್ಲಿ ಮುಂದೊಂದು ದಿನ ನೀವು ತುಂಬ ಚೆನ್ನಾಗಾಗ್ತೀರಿ. ಯಾಕೆಂತ ಹೇಳಿದ್ರೆ ಭಗವಂತನ ಕೃಪೆಯಿಂದ ಇದು ಈಗಲೇ ಬಿಟ್ಟು ಹೋಗುವಂಥದ್ದಲ್ಲ. ಥರ್ಡ್ ಪಾರ್ಟಿಯನ್ನು ಈ ವ್ಯಕ್ತಿ, ನಿಮ್ಮ ಪರ್ಸನ್, ನಾನು ಹೇಳ್ತಿದ್ದೀನಲ್ಲ, ನಿಮ್ಮ ಪರ್ಸನ್ನೇ ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಅನ್ನೋದು ತೋರಿಸ್ತಾ ಇದೆ.
ಓಕೆ, ಸೊ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ನ ರ್ಯಾಂಡಮ್ ಆಗಿ ರೀಡ್ ಮಾಡಿದಂಥದ್ದಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರವಾಗಿ ಅಥವಾ ವಾಟ್ಸಪ್ ಮುಖಾಂತರವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.